ಕಾರವಾರ ತಾಲೂಕಿನ ಅಮದಳ್ಳಿಯ ಗುಡ್ಡದ ತಪ್ಪಲಿನಲ್ಲಿ ನೆಲೆ ನಿಂತಿರುವ ವೀಳ್ಯದೆಲೆ ಅಡಿಕೆ ಪ್ರಿಯ ಎಂದೇ ಹೆಸರಾದ ಶ್ರೀ ಬಂಟದೇವರಿಗೆ ಶ್ರಾವಣ ಮಾಸದ 4ನೇ ಸೋಮವಾರದಂದು ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವೀಳ್ಯದೆಲೆ ಅಡಿಕೆ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಅಮದಳ್ಳಿಯ ಕಿಳಕೋಣ ಗ್ರಾಮದ ಅರಣ್ಯದಂಚಿನ ನಿಸರ್ಗ ರಮಣೀಯ ಪ್ರದೇಶದಲ್ಲಿ ನೆಲೆ ನಿಂತಿರುವ ಪುರಾತನ ಕಾಲದ ಬಂಟ ದೇವಸ್ಥಾನಕ್ಕೆ ಶ್ರಾವಣ ಮಾಸದ ಪ್ರತಿ ಸೋಮವಾರ ರಾಜ್ಯ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಮೇಲಿನ ಬಂಟ ಹಾಗೂ ಕೆಳಗಿನ ಬಂಟ ಎಂಬ 2 ದೇವಾಲಯಕ್ಕೂ ಪೂಜೆ ಸಲ್ಲಿಸಲಾಗುತ್ತದೆ. ಇಲ್ಲಿನ ದೇವರಿಗೆ ಒಣಗಿದ ಸಗಣಿಯಿಂದ ಮಾಡಿದ ಬೆರಣಿಯಿಂದಲೇ ದೊಡ್ಡ ಬಂಟ ದೇವರಿಗೆ ದೀಪ ಬೆಳಗಿಸಿ ಮುಂದಿನ ಪೂಜಾ ಕೈಂಕರ್ಯವು ನಡೆಯೋದು ವಾಡಿಕೆಯಾಗಿದೆ. ಅದರಂತೆ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಭಕ್ತರು ಮೇಲಿನ ದೊಡ್ಡ ಬಂಟನಿಗೆ 3 ಕಣ್ಣು ವೀಳ್ಯದೆಲೆ, 30 ಅಡಿಕೆ, 5 ತೆಂಗಿನಕಾಯಿ, ಹೂ ಹಣ್ಣು ಹಾಗೂ ಕೆಳಗಿನ ಸಣ್ಣ ಬಂಟದೇವನಿಗೆ 2 ಕಟ್ಟು ಎಲೆ, 20 ಅಡಿಕೆ, 3 ತೆಂಗಿನಕಾಯಿ, ಹೂ ಹಣ್ಣು ಪೂಜೆಯ ಸೇವೆ ನೀಡಿದ್ರು. ಸಗಣಿ ಬೆರಣಿಯಿಂದಲೇ ನಡೆಯುವ ಪ್ರಥಮ ಪೂಜೆಯಾಗಿದ್ದರಿಂದ ಬೆರಣಿಯ ಧೂಪದಿಂದ ಮಾಡಿದ್ದ ಮಳಿಯನ್ನೇ ಪ್ರಸಾದ ರೂಪದಲ್ಲಿ ಹಚ್ಚಿಕೊಳ್ಳಲು ನೀಡಲಾಗುತ್ತದೆ. ಅದರೊಂದಿಗೆ ಭಕ್ತರು ನೀಡಿದ ಎಲೆ ಅಡಿಕೆಗೆ ಇಲ್ಲಿ ಮಹಾಪ್ರಸಾದವಾಗಿದೆ. ಜಿಲ್ಲೆಯ ಭಕ್ತರಲ್ಲದೆ ನೆರೆಯ ಗೋವಾ, ಮಹಾರಾಷ್ಟ್ರ, ಕೇರಳ, ಬೆಂಗಳೂರು, ಮಂಗಳೂರು, ಉಡುಪಿ ಸೇರಿದಂತೆ ನಾನಾ ಭಾಗದಿಂದ ಭಕ್ತರು ಬರೋದ್ರಿಂದ ಶ್ರಾವಣದ ಕೊನೆಯ ಸೋಮವಾರ ದೊಡ್ಡ ಜಾತ್ರೆಯಾಗಿಯೇ ಮಾರ್ಪಡುತ್ತದೆ. ಇಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಧೂಪದ ಎಲೆಯಲ್ಲಿ ಕೆಂಪು ಮತ್ತು ಬಿಳಿ ಹೂವನ್ನ ಕಟ್ಟಿ ದೇವರ ಮುಂದೆ ಇಡಲಾಗುತ್ತದೆ. ಈ ಬಾರಿ ಶ್ರಾವಣ ಮಾಸದಲ್ಲಿ 5 ಸೋಮವಾರ ಬಂದಿದ್ದು ಕೊನೆಯ ದಿನವೂ ಸಹ ಇಲ್ಲಿ ವಿಶೇಷ ಪೂಜೆ ನಡೆಯಲಿದೆ ಎಂದು ಅರ್ಚಕ ಶ್ರೀಹರ್ಷ ತಿಳಿಸಿದ್ದಾರೆ. ಇಲ್ಲಿ ಬಂಟ ದೇವಸ್ಥಾನ ಹೇಳಿ ಇದೆ. ಇದು ವಿಶೇಷವಾಗಿ ಉತ್ತರ ಕನ್ನಡದ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದಲ್ಲಿ ನೆಲೆ ನಿಂತಿರೋದು. ಬಂಟ ದೇವರು ಹೇಳಿ ಅಂದ್ರೆ ಮೇಲೊಂದು ದೇವಸ್ಥಾನ ಇದೆ, ಕೆಳಗಡೆ ಒಂದು ದೇವಸ್ಥಾನ ಇದೆ. ಇಲ್ಲಿ ಮೇಲ್ಗಡೆ ಇರುವುದು ಶಿವನ ರೂಪ, ಹಾಗೆ ಕೆಳಗಡೆ ಇರುವುದು ವಿಷ್ಣುವಿನ ರೂಪ. ಅದೇ ರೀತಿಯಾಗಿ ನಾವು ಇಲ್ಲಿ ವಾರ್ಷಿಕವಾಗಿ ಕೊಡುವಂತಹ ಪೂಜೆ ಏನು ಶ್ರಾವಣ ಸೋಮವಾರದಲ್ಲಿ ವಿಶೇಷವಾಗಿ ಜನ ಬಂದು ಅವರವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಆ ಭಗವಂತನ ಮೊರೆ ಬಂದು ಪೂಜೆ ಅಥವಾ ಏನೋ ಒಂದು ತುಲಾಭಾರ ಸೇವೆ ಇರ್ಬೋದು, ಬಾಳೆಯ ಹಣ್ಣಿನ ಕೊನೆ ಕೊಟ್ಟು ಸೇವೆ ಕೊಡುವುದು, ಹೀಗೆ ಮತ್ತೆ ಪೂಜೆ ಸೇವೆ ಅಂದ್ರೆ ವೀಳ್ಯದೆಲೆ ಹಾಗೂ ಅಡಿಕೆ ಸೇವೆ ವಿಶೇಷ. ಅಂದ್ರೆ ಇಲ್ಲಿ ಮೇಲ್ಗಡೆಗೆ ದೇವಸ್ಥಾನಕ್ಕೆ 3 ಕಟ್ಟು ಎಲೆ ಹಾಗೂ 30 ಅಡಿಕೆ, 3 ಕಾಯಿ ಇದನ್ನ ಪೂಜೆ ಹೇಳ್ಕೊಡ್ತಾರೆ. ಹಾಗೆ ಕೆಳಗಡೆ ದೇವಸ್ಥಾನದಲ್ಲಿ 2 ಕಟ್ಟು ಎಲೆ, 20 ಅಡಿಕೆ ಹಾಗೆ 2 ಕಾಯಿಯನ್ನ ಪೂಜೆ ಹೇಳಿ ಕೊಡ್ತಾರೆ. ಹಾಗೆ ಈ ವೀಳ್ಯದೆಲೆ ಮತ್ತು ಅಡಿಕೆ ಕೊಡುವಂತಹ ಪದ್ಧತಿ ಇಲ್ಲಿ ಒಂದು ಬಿಟ್ಟರೆ ಮತ್ತೆ ಬೇರೆ ಕಡೆ ಎಲ್ಲೂ ಇಲ್ಲ. ಹಾಗಾಗಿ ಅದು ಇಲ್ಲಿ ವಿಶೇಷ. ಇದು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ, ವಿಶೇಷವಾಗಿ ಅಡಿಕೆ ಪವಿತ್ರವಾದಂಥ ವೀಳ್ಯದೆಲೆ ಆ ಒಂದು ಭಕ್ತರ ಈ ವರ್ಷದಲ್ಲಿ ಪ್ರತಿಯೊಬ್ಬರು ಕೊಡುವಂಥ ಸೇವೆ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ 4 ಸೋಮವಾರ ಅಥವಾ 5 ಸೋಮವಾರ, ಶ್ರಾವಣ ಮಾಸದಲ್ಲಿ ಎಷ್ಟು ಸೋಮವಾರ ಬರ್ತಿದ್ದೋ ಅಷ್ಟು ಸೋಮವಾರದಲ್ಲಿ ಈ ಅಮದಳ್ಳಿ ಗ್ರಾಮದ ಭಕ್ತರು, ಪರ ಗ್ರಾಮದ ಭಕ್ತರು, ಹೊರ ರಾಜ್ಯದ್ದು ಗೋವಾ ಆಗಲಿ, ಮಹಾರಾಷ್ಟ್ರ ಆಗಲಿ, ಇವತ್ತಿಗೆ ಮುಂಬೈ ಆಗಲಿ ಎಲ್ಲ ಕಡೆಯಿಂದ ಬರುವಂಥ ಭಕ್ತರು ಬಹಳಷ್ಟು ಇದೆ. ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗೋಕರ್ಣದ ವೆಂಕಟರಮಣ ದೇವಾಲಯದಲ್ಲಿ ಸೋಮವಾರ ಮಧ್ಯರಾತ್ರಿ ಸಹಸ್ರಾರು ಜನರ ಸಮ್ಮುಖದಲ್ಲಿ ಭಜನೆ, ಶ್ರೀಕೃಷ್ಣ ನಾಮಸ್ಮರಣೆ, ಮಂತ್ರ ಘೋಷದೊಂದಿಗೆ ಬಾಲಕೃಷ್ಣನ ಮೂರ್ತಿಯನ್ನ ಬೆಳ್ಳಿ ತೊಟ್ಟಿಲಲ್ಲಿ ಹಾಕಿ ತೂಗುವುದರೊಂದಿಗೆ ಜನ್ಮೋತ್ಸವ ನೆರವೇರಿತು. ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರೇಮ್ ಫಂಡ್ ಸಂಘದಿಂದ ನಡೆಯುತ್ತಿದ್ದ ಭಜನಾ ಸಪ್ತಾಹ ಈ ಉತ್ಸವಕ್ಕೆ ಮೆರುಗು ತಂದಿತ್ತು. ಮಂಗಳವಾರ ಮುಂಜಾನೆ ಭಜನೆ ಸಪ್ತಾಹದ ಕೊನೆಯ ದಿನ ಮಂದಿರದ ಮುಂದೆ ಭವ್ಯ ತೋರಣಗಳ ಅಲಂಕಾರ ಮಾಡಿ ಎತ್ತರದಲ್ಲಿನ ಮೊಸರ ಕುಡಿಕೆಯನ್ನ ಒಡೆಯುವುದರ ಮೂಲಕ 1 ವಾರ ನಡೆದ ಶ್ರೀಕೃಷ್ಣ ನಾಮಸ್ಮರಣೆಯ ಭಜನಾ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಪರಸ್ಪರ ಬಣ್ಣ ಎರಚಿ ರಂಗಿನಾಟ ಆಡುತ್ತಿರುವ ದೃಶ್ಯ ನಡೆದಿದ್ದ ಸಹಸ್ರಾರು ಜನರ ಗಮನ ಸೆಳೆಯಿತು.
ಕೋಟಿತೀರ್ಥ ಕಟ್ಟಿಯಲ್ಲಿರುವ ಶ್ರೀ ಗೋಪಾಲಕೃಷ್ಣ ಮಂದಿರದಲ್ಲಿ ಸೋಮವಾರ ಮಧ್ಯರಾತ್ರಿ ಕೃಷ್ಣನ ಜನನದೊಂದಿಗೆ ವಿಶೇಷ ಪೂಜೆ ನಡೆಯಿತು. ಮಹಾಬಲೇಶ್ವರ ಮಂದಿರದ ನಂದಿ ಮಂಟಪದಲ್ಲಿರುವ ಶ್ರೀಕೃಷ್ಣನ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಪೂಜೆಗಳು ನೆರವೇರಿತು. ಇನ್ನು ಪ್ರತಿ ಮನೆಯಲ್ಲಿ ವಿಶೇಷ ಪೂಜೆ ನೆರವೇರಿತು. ಮುಂಜಾನೆಯಿಂದ ಇಲ್ಲಿನ ಎಲ್ಲಾ ದೇವಾಲಯಗಳಿಗೆ ವಿಶೇಷ ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ ಭಕ್ತರನ್ನ ಕಂಗೊಳಿಸಿತು. ಭಕ್ತರು ಸಹ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸೇವೆಗಳನ್ನ ನೆರವೇರಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶ್ರೀಕೃಷ್ಣನ ಜೀವನ ಹಾಗೂ ಅವನು ಬೋಧಿಸಿದ ಭಗವದ್ಗೀತೆ ಸರ್ವಕಾಲಕ್ಕೂ ಸರ್ವರಿಗೂ ಪ್ರಸ್ತುತವಾಗಿವೆ ಎಂದು ಭೂಸೇನಾ ಸೇವಾಕರ್ತರಾದ ವಿಶ್ವನಾಥ್ ಲಮಾಣಿ ಹೇಳಿದರು. ಹಳಿಯಾಳದ ಚೈತನ್ಯ ವಿದ್ಯಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಸಾರಥ್ಯ ವಹಿಸಿದ್ದ ಶ್ರೀಕೃಷ್ಣನು ಅಧರ್ಮವನ್ನ ತೊಲಗಿಸಿ ಧರ್ಮ ರಕ್ಷಣೆಗಾಗಿ ಹೋರಾಡಲು ಅರ್ಜುನನಿಗೆ ಉಪದೇಶಿಸುವ ಮೂಲಕ ಅಧರ್ಮದ ವಿರುದ್ಧ ಎಲ್ಲರೂ ಒಟ್ಟಾಗಿ ಹೋರಾಡಬೇಕೆಂದು ಜಗತ್ತಿಗೆ ಸಾರಿದ್ದಾನೆ. ಆ ತತ್ವವನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮಕ್ಕಳಿಗೆ ಸಂಭ್ರಮ ಸಡಗರಗಳಿಗಿಂತಲೂ ಕಹಿ ನೆನಪುಗಳೇ ಅತಿಯಾಗಿ ಜ್ಞಾಪಕವಿರುತ್ತವೆ. ಪೋಷಕರು ತಮ್ಮ ಮಗುವನ್ನ ಕೃಷ್ಣನ ಬಗೆ ಬಗೆಯ ವೇಷಭೂಷಣಗಳಿಂದ ಅಲಂಕರಿಸಿ ಅವರ ತುಂಟಾಟ ಕಂಡು ಸಂಭ್ರಮಿಸಬೇಕು. ಮಕ್ಕಳಿಗೆ ಆತ್ಮಸ್ಥೈರ್ಯ, ಪ್ರೇರಣೆ ತುಂಬುವ ಹಬ್ಬಗಳ ಆಚರಣೆಗೆ ಪೋಷಕರು ಒತ್ತು ನೀಡಬೇಕೆಂದು ತಿಳಿಸಿದರು. ಸಂಸ್ಥೆಯ ಮುಖ್ಯಸ್ಥ ಗುರುನಾಥ್ ಇನಾಮ್ದಾರ್ ಮಾತನಾಡಿ, ಪುಸ್ತಕ ಓದಿನಿಂದ ಮಕ್ಕಳು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಅವುಗಳು ಕೇವಲ ಉದ್ಯೋಗಕ್ಕೆ ಮಾತ್ರ ಸೀಮಿತ. ಉತ್ತಮ ಜೀವನ ಸಾಗಿಸಲು ಬೇಕಾಗಿರೋದು ಪ್ರೇರಣೆ ಅಂಶಗಳು ಮಾತ್ರ ಎಂದರು. ಮುಖ್ಯೋಪಾಧ್ಯಾಯಿನಿ ಪೂರ್ಣಿಮಾ ಇನಾಮ್ದಾರ್, ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಭೂಮಿಕಾ ನಿರೂಪಿಸಿದ್ರು. ಶಿಕ್ಷಕಿ ಅಕ್ಷತಾ ವಂದಿಸಿದ್ರು. ಅಂಕೋಲಾದಲ್ಲಿ ನಡೆಯಲಿರುವ ಗಣೇಶ ಚತುರ್ಥಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಮೂಲಕ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗುವಂತೆ ತಾಲೂಕು ದಂಡಾಧಿಕಾರಿ ಅನಂತ್ ಶಂಕರ್ ಕರೆ ನೀಡಿದರು. ಅಂಕೋಲಾ ಪಟ್ಟಣದ ನಾಡವರ ಸಭಾಭವನದಲ್ಲಿ ನಡೆದ ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬದ ಆಚರಣೆಗೆ ಎಲ್ಲಾ ಇಲಾಖೆಗಳು ತಮಗೆ ಸಂಬಂಧಿಸಿದ ಕೆಲಸಗಳನ್ನ ಮಾಡುವ ಮೂಲಕ ಸಹಕಾರ ನೀಡಲಿವೆ ಎಂದರು. ಪೊಲೀಸ್ ನಿರೀಕ್ಷಕ ಶ್ರೀಕಾಂತ್ ತೋಟಗಿ ಮಾತನಾಡಿ, ಕಾನೂನಿನ ಚೌಕಟ್ಟಿನಲ್ಲಿ ನಿಯಮಗಳನ್ನ ಪಾಲಿಸಿ ಹಬ್ಬದ ಆಚರಣೆಗೆ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು. ಗಣೇಶೋತ್ಸವ ಮಂಡಳಿಗಳು ಈ ದಿಶೆಯಲ್ಲಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ಎಂದರು. ಪುರಸಭೆ ಮುಖ್ಯಾಧಿಕಾರಿ ಎಚ್ ಅಕ್ಷತಾ ಮಾತನಾಡಿ, ಗಣೇಶೋತ್ಸವದ ಸಂದರ್ಭದಲ್ಲಿ ಪಟ್ಟಣದ ಸ್ವಚ್ಛತೆಗೆ ಗಮನ ನೀಡಬೇಕು. ಯಾವುದೇ ರೀತಿಯ ರಾಸಾಯನಿಕ ಬಣ್ಣ ಇರುವ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವುದು, ಪ್ಲಾಸ್ಟಿಕ್ ಅಲಂಕಾರಿಕ ಸಾಮಗ್ರಿಗಳ ಬಳಕೆ ಬೇಡ ಎಂದರು. ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ್ ನಾಯ್ಕ್ ಮಾತನಾಡಿ, ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳು ವಿದ್ಯುತ್ ಇಲಾಖೆಯಿಂದ ಅಧಿಕೃತ ಪರವಾನಗಿ ಪಡೆದು ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಬೇಕು. ಕಾನೂನು ಬಾಹಿರವಾಗಿ ವಿದ್ಯುತ್ ಬಳಕೆ ನಡೆದರೆ ಹೆಸ್ಕಾಂ ಜಾಗೃತ ದಳ ಕ್ರಮ ಕೈಗೊಳ್ಳಲಿದೆ ಎಂದರು. ಅಗ್ನಿಶಾಮಕ ದಳದ ಜಯಂತ್ ನಾಯ್ಕ್, ಲೋಕೋಪಯೋಗಿ ಇಲಾಖೆಯ ರಾಜೇಶ್ ಮಾತನಾಡಿದರು. ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ವತಿಯಿಂದ ಕಣಕಣೇಶ್ವರ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯ ನಾಗೇಂದ್ರ ನಾಯ್ಕ್, ಬಂಡಿ ಬಾಜಾರ್ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಪರವಾಗಿ ನಾಗೇಶ್ ನಾಯ್ಕ್ ಆಚಾ, ನಾಮದಾರಿ ಸಮಾಜ ಗಣೇಶೋತ್ಸವ ಸಮಿತಿ ವತಿಯಿಂದ ರಾಜೇಶ್ ನಾಯ್ಕ್, ಕೇಣಿ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ವತಿಯಿಂದ ಸಂದೀಪ್ ಬಂಟ್ ಮಾತನಾಡಿದರು. ಪಿಎಸ್ಐ ಉದ್ದಪ್ಪ ದಾರೇಪನವರ್ ಕಾರ್ಯಕ್ರಮ ನಿರ್ವಹಿಸಿದ್ರು. ಪಿಎಸ್ಐ ಸುನಿಲ್ ಹುಲ್ಲೊಳ್ಳಿ ವಂದಿಸಿದ್ರು. ಕಾನೂನು ಯಾವ ಚೌಕಟ್ಟುಗಳು ಇಲ್ಲ, ಅದನ್ನ ಮಾಡಕ್ಕೆ ಕಷ್ಟ ಆಗ್ತದೆ. ದಯವಿಟ್ಟು ತಾವು ಕೂಡ ಅದಕ್ಕೆ ಸಹಕಾರ ನೀಡಬೇಕು. ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಸೌಂಡ್ ಎಷ್ಟರಿಂದ ಎಷ್ಟು ಡೆಸಿಬಲ್ ಇರಬೇಕು ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರಬೇಕು ಅಂತ, ಅದನ್ನು ಅಷ್ಟು ಮಾತ್ರ ನಾವು ಪರ್ಮಿಷನ್ ಕೊಡಕ್ಕೆ ಸಾಧ್ಯ. ಅದು ನಮಗೆ ಆ್ಯಸ್ ಎ ಇನ್ಸ್ಪೆಕ್ಟರ್ಗೆ ಎಷ್ಟು ಕೊಡಬೇಕು ಮತ್ತು SP ಸಾಹೇಬ್ಗೆ ಎಷ್ಟು ಕೊಡಬೇಕು ಅನ್ನೋದು ಕೂಡ ಅದರಲ್ಲಿ ಇದೆ. ಹೀಗಾಗಿ ನಮಗೇನು ಸಾಧ್ಯ ಇದೆಯೋ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಕೂಡ ನಮಗೆ ಅನುಮತಿಯನ್ನು ನೀಡಲಾಗುವುದು. ಈ ಲಾಟ್ರಿ ಮತ್ತು ಮುಂತಾದ್ರ ಬಗ್ಗೆ ತಾವು ಹೇಳಿದಿರಿ. ಲಾಟ್ರಿ ಬಗ್ಗೆ ಹೇಳೋದಾದ್ರೆ ಈಗ ಲೀಗಲಾಗಿ ಯಾವುದೂ ಕೂಡ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಇನ್ಸ್ಟ್ರಕ್ಷನ್ ಅದೇ ಥರ ಬಂದಿದೆ. ಆ ಥರ ಇನ್ಸ್ಟ್ರಕ್ಷನ್ ಅಂತ ಅದೇ ಕೊಡ್ಬೇಕು ನಾವು. ಈಗ ಅದನ್ನು ಲೀಗಲ್ ಅನ್ನೋದನ್ನ ಮತ್ತು ಅದನ್ನು ವೆರಿಫೈ ಮಾಡ್ಕೊಂಡ್ರೆ ಮಾಡಬೇಕಾಗುತ್ತೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.